ನಾನು ರಮ್ಯಾ, ನನ್ನ ತಂಗಿ ಕಾವ್ಯ. ನಾವಿಬ್ಬರು ಅಕ್ಕ ತಂಗಿಯರು. ನಾನು ಅಪ್ಪನ ರೀತಿ ಕಪ್ಪಗೆ ಇದ್ದೇನೆ. ಲಕ್ಷಣವಾಗಿದ್ದರೂ ಜನರ ಕಣ್ಣಿಗೆ ಅದು ಕಾಣಿಸುವುದಿಲ್ಲ. ಬಣ್ಣ ಅಷ್ಟೇ ಅಲ್ಲವೇ ಕಾಣುವುದು. ಆದರೆ ನನ್ನ ತಂಗಿ ತುಂಬ ಬೆಳ್ಳಗೆ ಅಮ್ಮನ ರೀತಿ ಇದ್ದಾಳೆ. ನೋಡಲು ಸುಂದರವಾಗಿದ್ದಾಳೆ. ಅವಳು ವಯಸ್ಸಿಗೆ ಬಂದಾಗಿನಿಂದ ತುಂಬ ಸಂಬಂಧಗಳು ಬರುತ್ತಲೇ ಇವೆ. ನನಗೆ ಒಂದು ಸಂಬಂಧವೂ ಬಂದಿಲ್ಲ. ನನ್ನ ಮದುವೆಯನ್ನು ಮಾಡಲು ಅಪ್ಪ ಅಮ್ಮ ತುಂಬ ಪ್ರಯತ್ನ ಪಡುತ್ತಿದ್ದಾರೆ. ಏಕೆಂದರೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿತ್ತು. ಪ್ರತಿ ಬಾರಿಯೂ ಅವರಿಗೆ ನಿರಾಶೆಯಾಗುತ್ತದೆ. ಅವರ ಆ ನಿರಾಸೆಯ ಮುಖವನ್ನು ನೋಡಿದಾಗ ನನ್ನ ಮನಸ್ಸು ಮೌನದಿಂದ ರೋಧಿಸುತ್ತದೆ. ಜೋರಾಗಿ ಅಳಲು ಸಾಧ್ಯವಿಲ್ಲ. ಏಕೆಂದರೆ ಅಪ್ಪ ಅಮ್ಮನಿಗೆ ನೋವಾಗುತ್ತದೆ. ಅವರಿಗೆ ಇಬ್ಬರು ಮಕ್ಕಳು, ಎರಡು ಕಣ್ಣಿನ ರೀತಿ. ಭೇದ ಭಾವವಿಲ್ಲ. ಹೊರಗಿನ ಜನಕ್ಕೆ ಮಾತ್ರ ಈ ಭೇದ ಭಾವ. ಒಬ್ಬಳು ಬೆಳ್ಳಗಿದ್ದಾಳೆ, ಒಬ್ಬಳು ಕಪ್ಪಾಗಿದ್ದಾಳೆ ಅನ್ನುವ ವಿಷಯದ ಮೇಲೆ ನಮ್ಮನ್ನು ನಿರ್ಧಾರ ಮಾಡುತ್ತಿದ್ದಾರೆ. ಹಾಗೆ ನೋಡಿದರೆ ನಾನು ತುಂಬ ಮೃದು ಸ್ವಭಾವದವಳು. ಎಲ್ಲರಿಗಾಗಿ ಬದುಕುತ್ತೇನೆ. ಎಲ್ಲರ ಖುಷಿಯೇ ನನ್ನ ಖುಷಿ. ಮನೆಯವರು ಎಂದರೆ ನನಗೆ ಪ್ರಾಣ. ಅವರಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ನನ್ನನ್ನು ಹತ್ತಿರದಿಂದ ನೋಡಿದವರೆಲ್ಲ ಖುಷಿ ಪಡುತ್ತಾರೆ. ತುಂಬ ಒಳ್ಳೆಯ ಹುಡುಗಿ. ದೇವರು ಸ್ವಲ್ಪ ಬಣ್ಣ ಕೊಟ್ಟಿದ್ದರೆ ಎಲ್ಲೋ ಇರುತ್ತಿದ್ದಳು ಅಂತ ಸಂತಸ ಪಡುತ್ತಾರೆ. ಆದರೆ ನನ್ನ ತಂಗಿ ತುಂಬ ಹಠ ಮಾಡುತ್ತಾಳೆ. ಹೇಳಿದ ಮಾತನ್ನು ಕೇಳುವುದಿಲ್ಲ. ಸ್ವಾರ್ಥ ಜಾಸ್ತಿ. ಅವಳು ಹೇಳಿದ್ದೇ ಆಗಬೇಕು. ಅವಳನ್ನು ಮಾತ್ರ ಪ್ರೀತಿಸಬೇಕು. ಬೇರೆಯವರಿಗೆ ಬದುಕುವುದು ಅವಳ ಡಿಕ್ಷನರಿಯಲ್ಲಿ ಇಲ್ಲ. ಇವಳನ್ನು ಮದುವೆಯಾದರೆ ಹುಡುಗ ಕೈಕಾಲನ್ನು ಒತ್ತಿಕೊಂಡು ಇರಬೇಕು. ಇಲ್ಲವಾದರೆ ತುಂಬ ಕಷ್ಟವಾಗುತ್ತದೆ. ಇದ್ದರೂ ಇರಬಹುದು ಅವಳ ಸೌಂದರ್ಯಕ್ಕೆ ಮಾರು ಹೋಗಿ. ನನ್ನ ತಂಗಿಯಲ್ಲವೇ, ಚೆನ್ನಾಗಿರಲಿ. ಚಿಕ್ಕವಳು ದೊಡ್ಡವಳಾಗುತ್ತಾ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ನನಗೆ ನನ್ನ ತಂಗಿ ಮಗಳ ರೀತಿ. ಅವಳು ತಂಗಿಯಲ್ಲ. ಅವಳು ಎಂದರೆ ನನಗೆ ಅಷ್ಟೊಂದು ಇಷ್ಟ. ಆದರೆ ಎಂದೂ ಕೂಡ ನನ್ನ ತಂಗಿ ನನ್ನನ್ನು ತಾಯಿಯ ರೀತಿ ನೋಡಿಲ್ಲ. ಯಾವಾಗಲೂ ಅವಳ ಪ್ರತಿಸ್ಪರ್ಧಿಯಾಗಿ ನೋಡಿ ತುಂಬ ನೋವನ್ನು ಉಂಟು ಮಾಡುತ್ತಾಳೆ. ಅವಳು ಮಾಡುವ ನೋವು ಮೊದಲು ಎದೆಗೆ ಚುಚ್ಚುತ್ತಿತ್ತು. ಇತ್ತೀಚೆಗೆ ಅಭ್ಯಾಸವಾಗಿ ಬಿಟ್ಟಿದೆ. ನನ್ನ ತಂಗಿಯಲ್ಲವೇ, ಪ್ರತಿ ಬಾರಿಯೂ ಕ್ಷಮಿಸಿ ಬಿಡೋಣ ಅಂತ ಅಷ್ಟೇ. ಅಪ್ಪ ಅಮ್ಮ ನನ್ನ ಮದುವೆ ಆಸೆಯನ್ನು ಬಿಟ್ಟರು. ನನಗೆ ಹುಡುಗ ಸಿಗುವುದು ತುಂಬ ಕಷ್ಟ ಅಂತ. ಹುಡುಗ ಕಪ್ಪಗೆ ಇದ್ದರೂ ಅವನು ಮದುವೆ ಆಗುವ ಹುಡುಗಿ ಬೆಳ್ಳಗೆ ಇರಬೇಕು ಅಂತ ಹೇಳುತ್ತಾನೆ. ನಾವು ಇರುವ ಮನೆಯನ್ನು ನಮ್ಮ ಮೊದಲ ಅಳಿಯನಿಗೆ ಹೆಸರಿಗೆ ಬರೆದು ಕೊಡುತ್ತೇವೆ. ಮದುವೆ ಮಾಡಿಕೊಳ್ಳಿ ಅಂದರೆ ನಿಮ್ಮ ಮನೆಯನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಹೆಂಡತಿಯನ್ನು ಜೊತೆಯಲ್ಲಿ ಎಲ್ಲ ಕಡೆ ಸುತ್ತಾಡಿಸಬೇಕು. ಯಾರಾದರೂ ಒಂದೇ ಒಂದು ಕೆಟ್ಟ ಮಾತನ್ನು ಹೇಳಿದರೆ ತುಂಬ ನೋವಾಗುತ್ತದೆ ಅಂತ ಹೇಳುತ್ತಾರೆ. ಅವರಿಗಿಂತ ಜಾಸ್ತಿ ನಮಗೆ ನೋವಾಗುತ್ತಿದೆ. ನಮ್ಮ ಮಗಳ ಬಗ್ಗೆ ಈ ರೀತಿ ಪ್ರತಿಯೊಬ್ಬರೂ ಮಾತನಾಡುತ್ತಾ ಇದ್ದರೆ ಅದಕ್ಕೆ ಬ್ರೋಕರಿಗೆ ಮೊದಲೇ ಹೇಳಿದ್ದೇನೆ. ಅವಳನ್ನು ನಿಜವಾಗಲೂ ಒಪ್ಪಿದರೆ ಮಾತ್ರ ಕರೆದುಕೊಂಡು ಬಾ ಮನೆಗೆ. ಹುಡುಗಿ ಬಣ್ಣ ಕಡಿಮೆ ಅಂತ ಮೊದಲೇ ಹೇಳಿಬಿಡು. ಅನಗತ್ಯ ಹುಡುಗರು ಬಂದು ನನ್ನ ಮಗುವಿಗೆ ತೊಂದರೆ ಕೊಡುವುದು ಬೇಡ ಅಂತ ಅಪ್ಪ ಹೇಳುತ್ತಾರೆ. ಈಗ ತಂಗಿ ಮದುವೆಗೂ ಕೂಡ ನೋಡುತ್ತಿದ್ದಾರೆ ಹುಡುಗನನ್ನು. ಅವಳು ತುಂಬ ಸುಂದರವಾಗಿರುವುದರಿಂದ ತುಂಬ ಸಮಯ ಬೇಕಾಗಿರುವುದಿಲ್ಲ ಹುಡುಗನನ್ನು ಹುಡುಕಲು. ಅಪ್ಪನ ಮಾತು ನನಗೆ ಅರ್ಥವಾಗುತ್ತಿದೆ. ಅವರ ಮನಸ್ಸಿನ ಭಾವನೆ ತಿಳಿಯುತ್ತಿದೆ. ನನಗೇನು ಬೇಸರವಿಲ್ಲ. ಅವಳು ಮೊದಲೇ ಮದುವೆ ಆದರೂ ನನಗೆ ಖುಷಿಯಾಗುತ್ತದೆ. ತುಂಬ ಹುಡುಗರು ಬಂದು ಅವಳನ್ನು ಒಪ್ಪಿಕೊಂಡರು. ಅವಳು ಒಪ್ಪಲಿಲ್ಲ. ಅವಳಿಗೆ ಹುಡುಗ ತುಂಬ ಹ್ಯಾಂಡ್ಸಮ್ ಆಗಿರಬೇಕಂತೆ, ಶ್ರೀಮಂತನಾಗಿರಬೇಕಂತೆ, ಅವಳ ಹಿಂದೆ ಹಿಂದೆ ಸುತ್ತಬೇಕಂತೆ. ಅವಳು ನನ್ನ ರೀತಿ ರೇಷ್ಮೆ ಸೀರೆ ಉಡುತ್ತಿರಲಿಲ್ಲ. ಫ್ಯಾನ್ಸಿಯಾದ ಜಾರ್ಜೆಟ್ ಸೀರೆಗಳನ್ನು ಉಡುತ್ತಿದ್ದಳು. ಅವಳ ಸೌಂದರ್ಯ ಬಂದ ಹುಡುಗರ ಕಣ್ಣನ್ನು ಕುಕ್ಕುತ್ತಿತ್ತು. ಇಂದು ಇದ್ದಕ್ಕಿದ್ದಂತೆ ಹುಡುಗನ ಕಡೆಯವರು ಬರುತ್ತಾರೆ ಅಂತ ಬ್ರೋಕರ್ ಅಪ್ಪನಿಗೆ ಫೋನ್ ಮಾಡಿದ. ಮನೆಯಲ್ಲಿ ಎಲ್ಲರೂ ಕೂಡ ತರಾತುರಿಯಲ್ಲಿ ರೆಡಿಯಾದೆವು. ಅವಳು ಸ್ವಲ್ಪ ಮೇಕಪ್ ಜಾಸ್ತಿ. ನಮ್ಮ ಪಕ್ಕದ ಮನೆಯ ಆಂಟಿ ಮಕ್ಕಳನ್ನು ಅವಳ ಜೊತೆ ಬಿಟ್ಟು ರೆಡಿ ಮಾಡಲು ಹೇಳಿದೆವು. ನಾನು ಅಮ್ಮ ಮನೆಯಲ್ಲಿ ಡಿಫ್ರೆಂಟ್ ಆಗಿರುವ ಸ್ನ್ಯಾಕ್ಸ್ ಮಾಡೋಣ. ಏಕೆಂದರೆ ಹುಡುಗ ತುಂಬ ಶ್ರೀಮಂತನಂತೆ. ನನ್ನ ತಂಗಿ ಇಷ್ಟಪಟ್ಟ ಎಲ್ಲ ಗುಣಗಳು ಇದೆ. ಇವನೇನಾದರೂ ಒಪ್ಪಿಕೊಂಡರೆ ಅವಳ ಅದೃಷ್ಟವೇ ಬದಲಾಗುತ್ತದೆ. ಹುಡುಗ ಒಪ್ಪಿಕೊಳ್ಳಲಿ ಅವಳನ್ನು ಅಂತ ಎಲ್ಲ ದೇವರ ಹತ್ತಿರ ಪ್ರಾರ್ಥಿಸಿದೆ.
ನಂತರ ವಿಧ ವಿಧವಾದ ತಿಂಡಿಗಳನ್ನು ಮಾಡಿದೆ. ಮೊದಲ ಬಾರಿ ಊಟ ಮಾಡುವುದಿಲ್ಲ ಅಲ್ಲವೇ, ಅದಕ್ಕಾಗಿ ಸ್ನ್ಯಾಕ್ಸನ್ನು ಮಾಡಿದೆವು. ನಮಗೆಲ್ಲ ಒಂದು ರೀತಿ ಖುಷಿ, ಆದರೆ ಇನ್ನೊಂದು ರೀತಿ ಬೇಸರ. ನನ್ನ ಮದುವೆ ವಿಷಯ ಮನೆಯಲ್ಲಿ ಅಲ್ಲಲ್ಲಿ ಬರುತ್ತಿರುತ್ತದೆ. ನಾನು ಎಷ್ಟು ಸಮಾಧಾನ ಮಾಡಿದರೂ ಕೂಡ ಯಾರಾದರೂ ಒಬ್ಬರು ವಿಷಯವನ್ನು ಎತ್ತಿ ಎಲ್ಲರಿಗೂ ಬೇಸರ ಮಾಡುತ್ತಾರೆ. ಹುಡುಗ ಬಂದ, ಅವನನ್ನು ಕಿಟಕಿಯಿಂದ ನೋಡಿದೆ. ಅವನ ಕಾರು ಸುಮಾರು ಕೋಟಿಗಳು ಇರಬಹುದು, ಲಕ್ಷದಲ್ಲ ಕಾರು. ಆ ಕಾರನ್ನೇ ನೋಡಿ ನಮ್ಮ ಮನೆಯಲ್ಲಿ ಎಲ್ಲರೂ ಶಾಕ್ ಆದರು. ನಂತರ ಆರತಿಯನ್ನು ಮಾಡಿದರು. ಹುಡುಗ ಮನೆಗೆ ಮೊದಲು ಬರಬೇಕಾದರೆ ಆರತಿ ಅಭ್ಯಾಸವಿಲ್ಲ, ಆದರೆ ನನ್ನ ಅಮ್ಮ ಹೊಸ ಹೊಸ ಅಭ್ಯಾಸವನ್ನು ಮಾಡುತ್ತಿದ್ದಾಳೆ. ಶ್ರೀಮಂತರು ಅಂತ. ದುಡ್ಡು ಎಂದರೆ ಎಲ್ಲರೂ ಅದೇ ರೀತಿ ಆಸೆ ಪಡುತ್ತಾರೆ ಅಲ್ಲವೇ. ನಂತರ ವಿಧ ವಿಧವಾಗಿ ರೆಡಿ ಮಾಡಿದ ಎಲ್ಲ ತಿಂಡಿಗಳನ್ನು ನಾನು ಮತ್ತು ನನ್ನ ತಂಗಿ ತೆಗೆದುಕೊಂಡು ಹೋಗಿ ಕೊಟ್ಟೆ. ನಾನು ಕಪ್ಪಗೆ ಇರುವುದರಿಂದ ರೆಡಿ ಆಗದೆ ಎದುರಿನಿಂದ ನೋಡಲು ಸ್ವಲ್ಪವೂ ಚೆಂದ ಕಾಣುತ್ತಿಲ್ಲ. ಯಾರೂ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನುವ ವಿಷಯ ನನಗೆ ತಿಳಿದಿತ್ತು. ನನಗಾಗಿ ಬಂದ ಹುಡುಗರೇ ಒಪ್ಪಲಿಲ್ಲ, ಇನ್ನು ತಂಗಿಗಾಗಿ ಬಂದ ಹುಡುಗ ಒಪ್ಪಿಕೊಳ್ಳುತ್ತಾನಾ ಅಂತ ಧೈರ್ಯವಾಗಿ ಇದ್ದೆ. ಎಲ್ಲರೂ ನಾನು ಮಾಡಿದ ತಿಂಡಿಯನ್ನು ತಿಂದು ನನ್ನನ್ನು ತುಂಬ ಹೊಗಳಿದರು. ಮೊದಲು ತಂಗಿ ಮಾಡಿದ್ದಾಳೆ ಅಂತ ಅಂದುಕೊಂಡರು. ಅಮ್ಮ ಇಲ್ಲ, ನನ್ನ ಮೊದಲ ಮಗಳು ಮಾಡಿದ್ದಾಳೆ, ಅವಳಿಗೆ ಮದುವೆ ಆಗಿದೆಯಾ ಅಂತ ಕೇಳಿದರು. ಯಾರೋ ಒಬ್ಬರು ಇಲ್ಲ, ಅವಳು ಇನ್ನು ಓದಬೇಕು, ತಂಗಿಗೆ ಮದುವೆ ಮಾಡಿ ಅಂತ ಹೇಳಿದಳು. ಅದಕ್ಕೆ ಅವಳ ತಂಗಿಯ ಮದುವೆಯನ್ನು ಮಾಡುತ್ತಿದ್ದೇವೆ. ಹುಡುಗ ಮಾತ್ರ ತುಂಬ ಸುಂದರವಾಗಿದ್ದಾನೆ. ಹುಡುಗನ ಅಪ್ಪ ಅಮ್ಮ ಮತ್ತು ಸೋದರ ಮಾವ, ಸೋದರ ಅತ್ತೆ ಇಷ್ಟು ಜನ ನನ್ನ ತಂಗಿಯನ್ನು ನೋಡಲು ಬಂದಿರುವುದು ನಮ್ಮ ಮನೆಯಲ್ಲಿ ಎಲ್ಲರೂ ಒಪ್ಪಿಕೊಂಡರು. ತಂಗಿಯೂ ಕೂಡ ಒಪ್ಪಿಕೊಂಡಳು. ಹುಡುಗ ಮತ್ತು ಹುಡುಗರ ಮನೆಯವರ ಹತ್ತಿರ ಒಪ್ಪಿಗೆ ಕೇಳಿದಾಗ ಎಲ್ಲರೂ ಹುಡುಗ ಒಪ್ಪಿದರೆ ನಮಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಹುಡುಗನನ್ನು ಬ್ರೋಕರ್ ಕೇಳಿದಾಗ ಹುಡುಗ ನನ್ನ ಕಡೆ ಬೆರಳು ತೋರಿಸಿದ. ಹುಡುಗಿಯ ಅಕ್ಕ ನನಗೆ ಇಷ್ಟ, ಅವಳನ್ನು ಕೊಟ್ಟರೆ ಮದುವೆಯಾಗುತ್ತೇನೆ ಕೇಳಿದರು. ಹುಡುಗನ ಸೋದರತ್ತೆ, ನೀನು ಮಾತನಾಡುತ್ತಿರುವ ವಿಷಯದ ಬಗ್ಗೆ ಪ್ರಜ್ಞೆ ಇದೆಯೇ ನಿನಗೆ? ಸ್ವಲ್ಪ ಯೋಚಿಸು, ಯಾರನ್ನು ನೋಡಲು ಬಂದಿರುವುದು? ಇಲ್ಲ, ನನಗೆ ಹುಡುಗ ತುಂಬ ಇಷ್ಟ. ಅವರ ಸೌಮ್ಯ ಸ್ವಭಾವ, ಅವರು ಮಾಡಿದ ಅಡಿಗೆಗಳು ಎಲ್ಲ ಇಷ್ಟವಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಬಣ್ಣ ಅನ್ನುವುದು ಅಷ್ಟೊಂದು ದೊಡ್ಡ ವಿಷಯವಲ್ಲ. ಮನಸ್ಸು ತುಂಬ ವಿಶಾಲವಾಗಿರಬೇಕು, ಎಲ್ಲರನ್ನು ಪ್ರೀತಿಸುವ ಮನಸ್ಸಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಅಮ್ಮ ಆರೋಗ್ಯ ಸಮಸ್ಯೆಯಿಂದ ವಾಂತಿ ಮಾಡಿಕೊಳ್ಳಲು ಮುಂದಾದಳು. ಆಗ ಇವರು ಅದನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡರು. ಅಲ್ಲಿ ಬೇಸನಿತ್ತು, ಸಡನ್ನಾಗಿ ತೆಗೆದುಕೊಳ್ಳಬಹುದು. ಇಲ್ಲ, ಇದನ್ನೆಲ್ಲ ಮಾಡಲು ಒಂದು ಒಳ್ಳೆಯ ಮನಸ್ಥಿತಿ ಇದ್ದರೆ ಮಾತ್ರ ಸಾಧ್ಯ. ಈ ಮಾತುಗಳನ್ನು ಕೇಳಿ ನನ್ನ ಅಪ್ಪ ಅಮ್ಮನ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತಿದೆ. ಕೊನೆ ಪಕ್ಷ ಒಬ್ಬರಾದರೂ ನನ್ನ ಮುದ್ದು ಮಗಳ ಬಗ್ಗೆ ಒಳ್ಳೆಯ ಮಾತನ್ನಾಡುತ್ತಿದ್ದಾರೆ ಅಂತ. ತಂಗಿ ಕೋಪಗೊಂಡು ಹೊರಟು ಹೋದಳು. ನನ್ನ ಹತ್ತಿರ ಒಪ್ಪಿಗೆ ಬಗ್ಗೆ ಕೇಳಿದರು. ಮೊದಲ ಬಾರಿ ನೀವು ನನ್ನನ್ನು ಒಪ್ಪಿಕೊಂಡಿದ್ದಕ್ಕೆ ಧನ್ಯವಾದಗಳು. ಆದರೆ ಅವಳ ಮದುವೆ ಆಗದೆ ನಮ್ಮ ಮದುವೆ ಸಾಧ್ಯವಿಲ್ಲ. ಅವಳು ಸಮಾಧಾನವಾಗಿ ಒಂದು ಒಳ್ಳೆಯ ಹುಡುಗನನ್ನು ಮದುವೆಯಾದರೆ ಮಾತ್ರ ಸಾಧ್ಯ. ನನ್ನ ಮಾತಿಗೆ ಹುಡುಗ ನಸುನಕ್ಕ ಸ್ವಲ್ಪ. ಅವರ ಕಸಿನ್ ರಾಹುಲ್ ಬಂದಿದ್ದ. ಅವನು ಇವನಿಗಿಂತ ಸುಂದರವಾಗಿದ್ದ, ಒಳ್ಳೆಯ ಕೆಲಸದಲ್ಲಿ ಇದ್ದ. ಅಲ್ಲ, ಒಳ್ಳೆಯ ಸ್ವಂತ ಕಂಪನಿಯನ್ನು ಇವನೇ ಇಟ್ಟುಕೊಂಡಿದ್ದ. ಅವರೆಲ್ಲ ಶ್ರೀಮಂತರು ಅಂತ ಅನಿಸುತ್ತದೆ. ನನ್ನ ತಂಗಿ ಅವನನ್ನು ನೋಡಿ ಒಪ್ಪಿಕೊಂಡಳು. ಅವಳಿಗೆ ದುಡ್ಡು ಆಸ್ತಿ ಮೊದಲ ವಿಷಯ. ಹುಡುಗನು ಕೂಡ ತುಂಬ ಒಳ್ಳೆಯವನ ರೀತಿ ಅನಿಸುತ್ತಿದೆ. ಈಗ ಸ್ವಲ್ಪ ಸಮಾಧಾನವಾಯಿತು ನನಗೆ. ತಂಗಿಯ ಮದುವೆ ನನ್ನ ಮದುವೆಗೂ ಇಬ್ಬರು ಒಂದೇ ಮಂಟಪದಲ್ಲಿ ಮದುವೆಯಾಗುವುದು ಅಂತ ನಿಶ್ಚಯವಾಯಿತು. ನನ್ನ ತಂಗಿ ಅವಳನ್ನು ಮದುವೆಯಾಗುವ ಹುಡುಗನ ಜೊತೆ ಹೊರಗಡೆ ಹೋದಳು. ನನ್ನನ್ನು ಮದುವೆಯಾಗುವ ಹುಡುಗ ನನ್ನ ಅಮ್ಮನ ಪರ್ಮಿಷನ್ ಅನ್ನು ತೆಗೆದುಕೊಂಡು ನನ್ನನ್ನು ಕೂಡ ಹೊರಗೆ ಕರೆದುಕೊಂಡು ಹೋದ. ನನ್ನ ಹತ್ತಿರ ಚೆನ್ನಾಗಿರುವ ಬಟ್ಟೆಗಳು ಕೂಡ ಇಲ್ಲ. ಅವರಿಗೆ ಬೇಸರ ಮಾಡಬಾರದು ಅಂತ ಹೋಗಲು ಒಪ್ಪಿಕೊಂಡೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅಪ್ಪ ಅಮ್ಮನ ಕಣ್ಣುಗಳಲ್ಲಿ ಸಂತೋಷ ಕಾಣುತ್ತಿತ್ತು. ನಾನು ಚಿಕ್ಕವಳಾಗಿದ್ದಾಗ ನೋಡಿದ್ದು. ಯಾವಾಗ ನಾನು ವಯಸ್ಸಿಗೆ ಬಂದೆ ಆಗ ನನ್ನ ಹೆತ್ತವರು ನಗುವನ್ನೇ ಮರೆತಿದ್ದರು. ಹುಡುಗ ಎಲ್ಲಿ ಹೋಗೋಣ ಅಂತ ಕೇಳಿದರು. ನಾನು ದೇವಸ್ಥಾನಕ್ಕೆ ಅಂತ ಹೇಳಿದೆ.
ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಬ್ಬರು ನನಗೆ ಇಷ್ಟವಾದ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ತೆಗೆದುಕೊಂಡು ಅಲ್ಲೇ ಇದ್ದ ಜಗಲಿ ಮೇಲೆ ಕುಳಿತುಕೊಂಡೆವು. ಇಬ್ಬರಿಗೂ ಏನು ಮಾತನಾಡಬೇಕು ಅಂತ ಅರ್ಥವಾಗುತ್ತಿಲ್ಲ. ನಾನೇ ಧೈರ್ಯ ಮಾಡಿ ಕೇಳಿದೆ, ನೀವು ನನ್ನನ್ನು ಹೇಗೆ ಒಪ್ಪಿಕೊಂಡಿರಿ? ನೀವು ನೋಡಿದರೆ ಅಷ್ಟು ಸುಂದರವಾಗಿದ್ದೀರಾ, ಅಷ್ಟು ಶ್ರೀಮಂತರು, ನಿಮಗೆ ಯಾವುದರಲ್ಲೂ ನಾನು ಸೂಕ್ತ ಅಲ್ಲ. ಒಪ್ಪಂದ ಆಗಿದೆ ಅಂತ ಹೆದರಬೇಡಿ. ಈಗಲೂ ಕೂಡ ಈ ಸಂಬಂಧವನ್ನು ನೀವೇನಾದರೂ ಮುರಿಯಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಅನಿಸಿದರೆ ಮುರಿದು ಬಿಡಿ. 4 ಜನ ಇರುವ ಕಡೆ ನೀವು ನಿಮ್ಮ ಜೊತೆ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಜನ ಆಡಿಕೊಳ್ಳುತ್ತಾರೆ. ನಿಮ್ಮನ್ನು ನೋಡಿ ನೀವು ನನ್ನ ತಂಗಿಯ ರೀತಿ ಸುಂದರವಾಗಿರುವ ಬೇರೆ ಯಾವುದಾದರೂ ಹುಡುಗಿಯನ್ನು ನೋಡಿ ಮದುವೆಯಾಗಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಈ ವಿಷಯವನ್ನು ನಾನು ಮೊದಲೇ ಹೇಳಬೇಕು ಅಂತ ಅಂದುಕೊಂಡೆ. ಆದರೆ ಅಪ್ಪ ಅಮ್ಮನ ಎದುರಿಗೆ ಹೇಳಿದರೆ ಅವರ ಮನಸ್ಸಿಗೆ ನೋವಾಗುತ್ತದೆ. ಯಾವುದೋ ಒಂದು ಸಂಬಂಧ ಕುದುರುತ್ತಿದೆ, ಅನ್ಯಾಯವಾಗಿ ಹಾಳು ಮಾಡಬೇಡ ಅಂತ ನನ್ನ ಬಗ್ಗೆ ಬೈದುಕೊಳ್ಳುತ್ತಾರೆ ಅಲ್ಲವೇ? ಇಷ್ಟು ಮಾತನ್ನು ಒಂದೇ ಉಸಿರಲ್ಲಿ ಹೇಳಿ ತಲೆಯನ್ನು ಬಗ್ಗಿಸಿಕೊಂಡು ಕೆಳಗೆ ಕುಳಿತ ನನ್ನ ಬಗ್ಗಿದ ತಲೆಯನ್ನು ಅವರ ಮುದ್ದಾದ ಕೈಗಳಿಂದ ಮೇಲೆ ಎತ್ತಿ ಅವರ ಕಣ್ಣುಗಳನ್ನು ನೋಡುವಂತೆ ಹೇಳಿದರು. ನನ್ನ ಕಣ್ಣನ್ನು ಒಂದು ಬಾರಿ ನೋಡುವಂತ. ಸಾಗರದಷ್ಟು ಪ್ರೀತಿ ಇದೆ ನನ್ನ ಮೇಲೆ. ನನಗೆ ಆಶ್ಚರ್ಯವಾಯಿತು. ನಂಬಲು ಸಾಧ್ಯವಾಗಿರಲಿಲ್ಲ. ನನ್ನಂತಹ ಹುಡುಗಿಯನ್ನು ಯಾರಾದರೂ ಪ್ರೀತಿಸುತ್ತಾರಾ ಅಂತ. ನಿನ್ನಂಥ ಹುಡುಗಿಯನ್ನು ಅಂದರೆ ನೀನೇ, ನಾನು ಇಷ್ಟಪಟ್ಟ ಹುಡುಗಿ. ಮೊನ್ನೆ ಯಾವುದೋ ಮಗು ಆಕ್ಸಿಡೆಂಟ್ ಆದಾಗ ಅಲ್ಲಿದ್ದ ಎಲ್ಲರೂ ಕೂಡ ಹೆದರಿಕೊಂಡು ಇದ್ದರು. ಆ ಮಗುವನ್ನು ಕಾಪಾಡಲು ಬಂದಿಲ್ಲ. ಆದರೆ ನೀವು ನಿಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಆ ಮುದ್ದಾದ ಮಗುವನ್ನು ಕಾಪಾಡಿದ್ದೀರಿ. ಸಂಬಂಧವೇ ಇಲ್ಲದ ಮಗುವನ್ನು ಅಷ್ಟು ಪ್ರೀತಿಸುವ ನೀವು ನಿಜವಾಗಲೂ ನಿಮ್ಮ ಬದುಕಿನ ಒಂದು ಭಾಗವಾದ ನನ್ನನ್ನು ಎಷ್ಟು ಪ್ರೀತಿಸುವುದಿಲ್ಲ? ನಿಮ್ಮ ಸ್ವಭಾವ, ನೀವು ನಡೆದುಕೊಳ್ಳುವ ರೀತಿ, ನಿಮ್ಮ ಮನಸ್ಸಿನಲ್ಲಿರುವ ಕರುಣೆಯ ಭಾವ, ನೀವು ದುಡಿಯುವ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅನ್ನದಾನ ಮಾಡುತ್ತಿರುವುದು, ದೇವಸ್ಥಾನದಲ್ಲಿ ಗೀತಾ ಭಜನೆ ಮಾಡುತ್ತಿರುವುದು, ಪ್ರತಿ ಬಾರಿಯೂ ಈ ದೇವಸ್ಥಾನದಲ್ಲಿ ನೀವು ಹಾಡುವ ಹಾಡನ್ನು ಕೇಳುತ್ತಲೇ ಬಂದಿದ್ದೇನೆ. ನನಗೆ ನಿಮ್ಮ ಮೇಲೆ ಒಂದು ರೀತಿಯ ಹೆಮ್ಮೆ, ಗೌರವ ಎಲ್ಲ ಇದೆ. ಬೆಳ್ಳಗೆ ಇದ್ದರೆ ಅದು ಅಪ್ಪ ಅಮ್ಮನ ಬಳುವಳಿಯಷ್ಟೇ. ನಾವು ಸಾಧಿಸಿದ್ದು ಏನೂ ಇಲ್ಲ ಅಲ್ಲಿ. ನನಗೆ ಇನ್ನೂ ಕೂಡ ಅವರ ಮಾತನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ನನ್ನ ಕಣ್ಣಿನಲ್ಲಿ ಇದ್ದ ಪ್ರಶ್ನೆಯನ್ನು ನೋಡಿ ಅವರು ಎಂದಿಗೂ ಕೂಡ ನಾನು ನಿಮಗೆ ಮೋಸ ಮಾಡುವುದಿಲ್ಲ, ನೀವು ನನ್ನ ಮನಸ್ಸಿನ, ನನ್ನ ಮನೆಯ ಮಹಾರಾಣಿ. ನನ್ನ ತಂದೆ ತಾಯಿ ನನಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಕಳಿಸಿದ್ದಾರೆ. ಮನುಷ್ಯನ ಸೌಂದರ್ಯವನ್ನು ಅವನ ಮುಖದಿಂದ ಅಲ್ಲ, ಅವನ ಮನಸ್ಸಿನಲ್ಲಿ ಇರುವ ಒಳ್ಳೆಯ ಭಾವನೆಗಳಿಂದ ಅರ್ಥೈಸಬೇಕು ಅಂತ. ದಯವಿಟ್ಟು ನೀವು ಯಾವಾಗಲೂ ಖುಷಿಯಾಗಿರಬೇಕು. ಖುಷಿಯಾಗಿರುವಂತೆ ಮಾಡುವ ಜವಾಬ್ದಾರಿ ನನ್ನದು. ಇನ್ನೆಂದೂ ಕೂಡ ನನ್ನನ್ನು ಏಕೆ ಇಷ್ಟಪಟ್ಟಿರಿ ಅಂತ ಕೇಳಬೇಡಿ. ನೀವು ಎಂದರೆ ನನಗೆ ಇಷ್ಟ. ಮೊದಲ ನೋಟದಿಂದಲೇ ನನಗೆ ನಿಮ್ಮ ಮೇಲೆ ಒಂದು ರೀತಿಯ ಅಭಿಮಾನ ಶುರುವಾಯಿತು. ಆ ಅಭಿಮಾನ ಬಹಳ ಬೇಗ ಪ್ರೀತಿಯಾಗಿ ತಿರುಗಿತು. ಇದೆಲ್ಲ ಕನಸು ಅಂತ ಅನಿಸುತ್ತಿದೆ. ನಾನು ಅವರನ್ನೇ ನೋಡುತ್ತಿದ್ದೇನೆ. ಅವರು ನನ್ನ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡರು. ಈ ಕೈಯನ್ನು ನಾನು ಎಂದೂ ಕೂಡ ಬಿಡುವುದಿಲ್ಲ. ನನ್ನನ್ನು ನಂಬಿ ಅಂತ ನನಗೆ ಖುಷಿಯಾಯಿತು. ಏಕೆಂದರೆ ಆ ಕೈಯಲ್ಲಿ ನನ್ನ ಬದುಕಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡುತ್ತೇನೆ ಅಮ್ಮನ ಭರವಸೆ ಇತ್ತು. ನನ್ನ ಕಣ್ಣುಗಳಲ್ಲಿ ನನಗೆ ತಿಳಿಯದ ಹಾಗೆ ಆನಂದ ಬಾಷ್ಪ ಬರುತ್ತಿತ್ತು. ಈ ಸುಂದರ ಕ್ಷಣ ಇದೇ ರೀತಿ ಇರಬೇಕು ಅಂತ ಅನಿಸುತ್ತಿತ್ತು. ನನ್ನ ಮತ್ತು ಅವರ ಮದುವೆ ಬಹಳ ಬೇಗ ನೆರವೇರಿತು. ಮನೆಯಲ್ಲೂ ಅಷ್ಟೇ, ನಾನೇ ಮಹಾರಾಣಿ. ನಾನು ಹೇಳಿದ ರೀತಿಯೇ ಮನೆ ನಡೆಯುತ್ತಿರುವುದು. ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ನನ್ನ ಗಂಡ ಅಂತೂ ಕೆಳಗೆ ಕಾಲು ಇಟ್ಟರೆ ನಾನು ಸವೆದು ಹೋಗುತ್ತೇನೆ ಅನ್ನುವ ರೀತಿ ನೋಡಿಕೊಳ್ಳುತ್ತಿದ್ದಾರೆ. ಎಲ್ಲವೂ ಸುಂದರವಾಗಿದೆ. ಧನ್ಯವಾದಗಳು ವೀಕ್ಷಕರೇ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.